ವಾಟ್? ನಾನು ಹೇಳ್ದೆ ನಕ್ಷತ್ರ ನಿನ್ಗೆ ಇದೆಲ್ಲ ಒಂದು ಟ್ರ್ಯಾಪು ಅಂತ. ನನ್ನ ಮಾತೆ ಕೇಳಲ್ಲ ನೀನು. ಇಲ್ಲ ಭೂಪತಿ, ರಾಜಣ್ಣ ಸುಳ್ಳು ಹೇಳಿರಲ್ಲ, ಇದೇ ಆಸ್ಪತ್ರೆ. ಅವ್ರು ಕಾಲ್ ಮಾಡಿದ್ದೆ ಸುಳ್ಳು ಅಂತ ನಾನು ಹೇಳ್ತಾ ಇದೀನಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಮೇಡಮ್, ಇನ್ನೊಂದ್ಸಲ ಚೆಕ್ ಮಾಡ್ತೀರಾ? ಇರ್ಫಾನ್ ಅಂತ, ಸುಮಾರು ಒಂದ್ 55 ವರ್ಷ. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಮೇಡಮ್, ಇಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಹಾಗಂತ ನಮ್ಗೆ ಫೋನ್ ಮಾಡಿ ಹೇಳಿದ್ರು. ಇಲ್ಲ ಮೇಡಮ್, ಆ ಹೆಸರಿನ ಪೇಷಂಟ್ ಇಲ್ಲಿ ಯಾರು ಇಲ್ಲ. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟು ವಿಚಾರಿಸಿ. ಅದು ಅವ್ರ ನಂಬರ್ ಸ್ವಿಚ್ ಆಫ್ ಆಗಿದೆ. ನಕ್ಷತ್ರ ಹೇಳೋದು ಅರ್ಥ ಮಾಡ್ಕೋ, ಟ್ರ್ಯಾಪ್ ಮಾಡ್ತಿದ್ದಾರೆ. ಮನೆಗೆ ಹೋಗೋಣ. ಇಲ್ಲ ಭೂಪತಿ, ಹೇಳೋದು ಅರ್ಥ ಮಾಡ್ಕೋ, ಹೋಗೋಣ ಬಾ ಬಾ. ನಕ್ಷತ್ರ, ಅಕ್ಕ ನೀವು ಇಲ್ಲ ಇದ್ದೀರಾ? ದೇವ್ರೆ, ನಾ ಹೆದರ್ ಬಿಟ್ವಿ. ಚಾಚಾ ಇಲ್ಲಿ, ಅವ್ರು ಹೇಗಿದ್ದಾರೆ? ಅಂದ್ರೆ ಚಾಚಂಗ್ ಆಕ್ಸಿಡೆಂಟ್ ಆಗಿರೋದು ನಿಜಾನಾ? ಯಾಕೆ ಭೂಪತಿ ಹಿಂಗ್ ಕೇಳ್ತಿದ್ಯಾ? ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಚಾಚಾ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಹಿಂದಿಂದ ಯಾವನೋ ಗುದ್ಬಿಟ್ಟಿದ್ದ. ಪ್ರಜ್ಞೆ ಅಲ್ಲೇ ರೋಡಲ್ಲಿ ಬಿದ್ದಿದ್ರು. ಕೂಡ್ಲೇ ಇಲ್ಲಿ ಕರ್ಕೊಂಡ್ ಬಂದ್ವಿ. ಮತ್ತೆ ಇವಾಗ ಹೇಗಿದ್ದಾರೆ? ಡಾಕ್ಟ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ರಿಸೆಪ್ಷನ್ ಅಲ್ಲಿ ಇರ್ಫಾನ್ ಅನ್ನೋ ಹೆಸರಲ್ಲಿ ಪೇಷಂಟೇ ಇಲ್ಲ ಅಂತ ಹೇಳಿದ್ರು. ಓ ಅದಾ, ಗಾಬರಿಯಲ್ಲಿ ಅವ್ರ ನಿಜವಾದ ಹೆಸರಿನ ಜ್ಞಾಪಕ ಬಂದಿಲ್ಲ ಭೂಪತಿ. ನಾವೆಲ್ಲ ಚಾಚಾ ಚಾಚಾ ಅಂತ ಕರಿತಿದ್ವಲ್ಲ, ಅದೇ ಹೆಸರೇ ಬರ್ಸ್ಬಿಟ್ಟಿದೀವಿ. ಚಾಚಾ ಎಲ್ಲಿದ್ದಾರೆ? ನಮ್ಮನ್ನೊಳಗೆ ಕರ್ಕೊಂಡೋಗಿ. ಬನ್ನಿ. ಚಾಚಾ, ಚಾಚಾ, ಏನ್ ಚಾಚಾ ಇದೆಲ್ಲ? ಏನ್ ಮಾಡ್ಕೊಂಡ್ರಿ? ಅರೆ, ನಿಮ್ದುವರೆಗೆ ವಿಷಯ ಮುಟ್ಟಿಸ್ಬಿಟ್ಟು ಕರೆಸ್ಬಿಟ್ನಾ ರಾಜು ಬೇಟ? ಕರ್ಸಿದ್ದು ಒಳ್ಳೇದಾಯ್ತು. ಇಂಥ ಟೈಮಲ್ಲಿ ಅಲ್ದೆ ಇನ್ ಯಾವಾಗ ನಾವು ನಿಮ್ಮನ್ನ ನೋಡ್ಕೊಳ್ಳೋದು? ಇವಾಗ ಹೇಗಿದ್ದೀರಾ ಚಾಚಾ? ಅರೆ ಬೇಟೆ, ಕೈಗೆ ಸ್ವಲ್ಪ ಏಟ್ ಬಿದ್ದಿದೆ ಅಷ್ಟೇ. ಮೈ ಬಿಲ್ಕುಲ್ ಟೀಕ್ ಹೋ. ಚಾಚಾ ಕರೆಕ್ಟಾಗಿ ಹೇಳಿ ಚಾಚಾ. ಬೇಕಾದ್ರೆ ಇನ್ನೊಂದ್ಸತಿ ಬಾಡಿ ಚೆಕಪ್ ಮಾಡ್ಸೋಣ. ಈ ಏಜಲ್ಲಿ ಏಟ್ ಬಿದ್ರೆ ವಾಸಿ ಆಗಲ್ಲ ಚಾಚಾ. ಅರೆ ಮೈ ಟೀಕ್ ಹೋ ಬೇಟ. ಆ ರಾಜುನೇ ಸುಮ್ಕೆ ಫೋನ್ ಮಾಡಿ ನಿಮ್ಗೆ ಕರ್ಸ್ಬಿಟ್ಟಿದ್ದಾನೆ. ಅಲ್ಲ, ಈ ರಾಜಣ್ಣ ಫೋನ್ ಮಾಡೋದ್ ಮಾಡಿ ಕೂಡ್ಲೆ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಾವ್ ಏನಂತ ಅನ್ಕೋಬೇಕು? ಮನೇಲಿ ಬೇರೆ ಏನೇನೋ ನಡೀತಿದೆ. ಅದಕ್ಕೆ ಸರಿಯಾಗಿ ರಾಜಣ್ಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ರಾಜಣ್ಣ ಎಲ್ಲಿ? ಅದಿರ್ಲಿ, ನೀವು ಹೆಂಗಿದ್ದೀರಾ? ಮದ್ವೆ ಆದ್ಮೇಲೆ ಇವತ್ತೇ ನಿಮ್ಗೆ ನೋಡ್ತಾ ಇರೋದು. ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಆ ಕೈ ಮೂಳೆಗೆ ಪೆಟ್ಟು ಬಿದ್ದಿದೆ. ಆ ಕೈಯಿಂದ 2 ವಾರ ಏನು ಕೆಲಸ ಮಾಡೋಂಗಿಲ್ಲ. 1-2 ವಾರ ರೆಸ್ಟ್ ಬೇಕಷ್ಟೆ. ಬೆನ್ನಿಗೆ ತಲೆಗೆ ಏನು ಏಟ್ ಬಿದ್ದಿಲ್ಲಲ್ಲ? ನೋನೋ, ಅಂಥದ್ದೇನು ಇಲ್ಲ. ಈ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ತರಿಸ್ಬಿಟ್ಟು ಇಮಿಡಿಯೇಟ್ ಹಾಕೊಡಿ. ಓಕೆ. ಥ್ಯಾಂಕ್ ಯು ಡಾಕ್ಟರ್. ಚಾಚಾ, ಟ್ಯಾಬ್ಲೆಟ್ಸ್ ತೊಗೊಂಬಂದ. ಹುಷಾರ್. ಚಾಚಾ, ಏನಾದ್ರೂ ತಿಂತೀರಾ? ಕ್ಯಾಂಟೀನಿಂದ ಏನಾದ್ರೂ ತರ್ಲಾ? ಅರೆ ಬೇಟಿ, ಮೊದಲು ನಂದು ಪ್ರಶ್ನೆಗೆ ಉತ್ತರ ಕೊಡು. ನಾನು ನೀವು ಹೇಗಿದ್ದೀರಾ ಅಂತ ಕೇಳಿದೆ, ಆದರೆ ನೀವು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾಕೆ? ನೀವಿಬ್ರು ಚೆನ್ನಾಗಿಲ್ಲ? ಏನಾದ್ರು ಸಮಸ್ಯೆ ಐತೆ? ಭೂಪತಿ ನಿನಗೆ ಚೆನ್ನಾಗಿ ನೋಡ್ಕೊತಿದ್ದಾನೆ ತಾನೆ? ನಾವು ಚೆನ್ನಾಗಿದ್ದೀವಿ ಚಾಚಾ, ಏನೂ ತೊಂದರೆ ಇಲ್ಲ. ಮನೆಯವ್ರದ್ದು ಎಲ್ಲ ಪ್ರೀತಿಯಿಂದ ನೋಡ್ತಾರಾ? ಹ್ಞೂ ಚಾಚಾ, ಅಕ್ಕ ಭಾವಂದ್ರೆಲ್ಲ ತುಂಬಾ ಒಳ್ಳೆಯವರು. ಎಲ್ಲ ಒಟ್ಟಿಗೆ ಚೆನ್ನಾಗಿದ್ದೀವಿ. ಭೂಪತಿದು ಅಮ್ಮ ನಿನಗೆ ಚೆನ್ನಾಗಿ ನೋಡ್ಕೊತಾರಾ? ಮೊದಲಿಂದು ಸರ ಸಿಟ್ಟಿಗೆ ಮಾಡಲ್ಲ? ಯಾಕೆಂದರೆ ಮೊದಲಿಂದನೂ ನಿನಗೂ ಅವ್ರಿಗೂ ಅಷ್ಟಕ್ಕೆ ಅಷ್ಟೇ, ನಾವು ನೋಡಿಲ್ಲ. ಹೇಳ್ತಿದ್ದೀನಲ್ವಾ ಚಾಚಾ, ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಏನೂ ತೊಂದರೆ ಇಲ್ಲ ಅಂತ. ಮತ್ತೆ ನೀವು ಅದನ್ನೇ ಕೇಳ್ತಿದ್ದೀರಾ?
ನಾವು ನಿಮ್ಮನ್ನ ವಿಚಾರಿಸ್ಕೊಳಕ್ ಬಂದ್ರೆ ನೀವು ನಮ್ಮ ಬಗ್ಗೆನೇ ಕೇಳ್ತಿದ್ರಲ್ಲ. ಇವಾಗ ನಿಮ್ ಹೊಟ್ಟೆಗೆ ಏನ್ ಬೇಕು ಹೇಳಿ ಅದನ್ನ ಏನು ಹೇಳ್ತೀನಿ. ಬೇಡ ಬೇಡ. ನಕ್ಷತ್ರ ಬಾ. ಎಲ್ಲಿಗೆ? ನಾನು ಇವ್ರ ಹತ್ರ ಮಾತಾಡ್ಕೊಂಡು ಇಲ್ಲೇ ಇರ್ತೀನಿ. ಮಾತಾಡುವಂತೆ ಹೇಳಿದ್ ಕೇಳು ಬಾ. ಅಲ್ಲ ಭೂಪತಿ, ಚಾಚನ್ಗೆ ಏನಾದ್ರೂ ತಿನ್ನಕ್ಕೆ ಇಬ್ರು ಒಟ್ಟಿಗೆ ತರೋಣ ಬಾ. ಬಾ ನಕ್ಷತ್ರ. ನೋಡಿದ್ರ ಚಾಚಾ, ಭೂಪತಿಗೆ ನಕ್ಷತ್ರನ್ ಬಿಟ್ಟಿರಕ್ಕಾಗಲ್ಲ, ಅದಕ್ಕೆ ಹೆಂಗ್ ಹೇಳ್ಕೊಂಡು ಹೋಗ್ತಿದ್ದಾನೆ. ಅಗತ್ಯ ಬೇಟಿ. ಹಾ, ಫ್ರೆಂಡ್ ಆಗಿದ್ದಾಗ್ಲೇ ಅವ್ರೊಬ್ಬನ್ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ, ಇವಾಗಿನ್ ಕೇಳ್ಬೇಕಾ? ನಮ್ ನಕ್ಷತ್ರ ಲಕ್ಕಿ ಚಾಚಾ, ಭೂಪತಿ ಅಂತ ಗಂಡ ಸಿಗ್ಬೇಕಂದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕು. ಅರೆ ಬೇಟಿ, ನಮ್ದು ಭೂಪತಿಗೂ ಅದೃಷ್ಟವಂತ. ಯಾಕೆ ಅಂದ್ರೆ ನಮ್ದು ನಕ್ಷತ್ರ ಬೇಟಿ ಬಹಳ ಒಳ್ಳೆಯದು ಹುಡುಗಿ. ಅಂತ ಹುಡುಗಿ ಸಿಗಬೇಕು ಅಂದ್ರೆ ಭೂಪತಿ ಬೇಟೆ ಅದೃಷ್ಟಗೆ ಮಾಡಿರ್ಬೇಕು. ಇಬ್ರು ಹೀಗೆ ಒಟ್ಟಿಗೆ ಖುಷಿಯಾಗಿದ್ದ ಸಾಕಲ್ವಾ ಚಾಚಾ? ಅಷ್ಟೇ ಅಲ್ವಾ ಬೇಟಿ ಬೇಕಾಗಿರೋದು. ಆ ಅಲ್ಲಾದ ಕೃಪೆ ಅವರಿಬ್ರದ್ದು ಮೇಲೆ ಹಾಗೆ ಇರಲಿ, ಅವರು ಚೆಂದಾಗಿರ್ಲಿ. ಚಾಚಾ ಆರಾಮಾಗಿದ್ದಾರೆ ಅಂತ ಗೊತ್ತಾಗಿ ನನ್ಗೆ ಇವಾಗ ಸಮಾಧಾನ ಆಯ್ತು. ಅಲ್ಲ, ನೀನ್ ನನ್ನನ್ನ ಯಾಕೆ ಕರ್ಕೊಂಡ್ ಬರ್ತಿರೋದು? ಅವ್ರು ಸಿಕ್ಕಿ ಎಷ್ಟು ದಿನ ಆಗಿತ್ತು? ಅವ್ರ ಜೊತೆ ಮಾತಾಡ್ತಿದ್ದೆ ತಾನೆ, ಅದನ್ನು ನೋಡಕ್ಕಾಗಿಲ್ಲ ನಿಂಗೆ? ಹಾಸ್ಪಿಟ್ಲ್ ಇದು ಮೆತ್ತ ಮಾತಾಡು. ನನ್ ಕೈ ಬಿಡು ಮಾರ್ಯ, ಯಾಕೆ ಕೇಳಿತಿದ್ಯಾ? ಸೀರೆ ಉಟ್ಕೊಂಡು ಅಷ್ಟು ಸ್ಪೀಡಾಗಿ ಬರಕ್ ಆಗಲ್ವೋ? ಅಲ್ಲ ಕಣೋ, ನಿನಗ್ ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಳಕ್ಕೂ ಬರಲ್ವಾ? ಅದಕ್ಕೂ ನಾನೇ ಬೇಕಾ? ನನ್ಗಿಂತ ಚೆನ್ನಾಗಿ ನಿನ್ಗೆ ಇಂಗ್ಲಿಷ್ ಬರುತ್ತೆ, ಎಲ್ಲ ಬರುತ್ತೆ, ಮತ್ ಯಾಕೆ ನನ್ನ ಕರೆದಿದ್ದು? ಅದಕ್ಕಲ್ಲ ನಕ್ಷತ್ರ, ನೀನ್ ಅಲ್ಲಿರೋದು ಸೇಫ್ ಅಲ್ಲ ಅನ್ನಿಸ್ತು ಅದಕ್ಕೆ. ಚಾಚನ್ ಜೊತೆ ಇರೋದು ಸೇಫ್ ಅಲ್ವಾ? ಏನು ಹಾಗಂದ್ರೆ? ಹಾಗಲ್ಲ ನಕ್ಷತ್ರ, ಇಷ್ಟು ರಿಸ್ಕ್ ಇದ್ರು ನಾವು ಹೊರಗಡೆ ಬಂದಿರೋದೇ ದೊಡ್ಡ ವಿಷಯ. ಅದ್ರಲ್ಲೂ ನೀನು ನಿಂತ ಜಾಗದಲ್ಲಿ ನಿಲ್ಲದೇ ಇಲ್ಲ. ನಿನ್ನ ಹುಡ್ಕೊಂಡು ನಾನು ಓಡಾಡೋದಕ್ಕೆ ಆಗಲ್ಲ ನಕ್ಷತ್ರ. ಅದಕ್ಕೆ ಎಲ್ಲೇ ಹೋದ್ರೂ ಜೊತೆಗೆ ಹೋಗೋಣ. ನೋಡು, ನಿನ್ ಸೇಫ್ಟಿ ನನಗೆ ಮುಖ್ಯ. ನಿನಗೆ ಮತ್ತೆ ಏನೋ ಒಂದು ಆಗೋದು ನನಗೆ ತಡ್ಕೊಳಕ್ ಆಗಲ್ಲ. ನೋಡು, ಆಲ್ರೆಡಿ 2 ಸಲ ಮಿಸ್ ಆಗಿದೆ. ನಿನ್ನನ್ನು ಹುಡ್ಕೋ ಅಷ್ಟೊತ್ತಿಗೆ ನನ್ನ ಜೀವನೇ ಹೊಟ್ಟೋಗಿತ್ತು. ಇನ್ನೊಂದ್ಸತಿ ಹಂಗಾಗೋದಕ್ಕೆ ನಾನು ಬಿಡಲ್ಲ. ನೀನ್ ನನ್ನ ಪಕ್ಕದಲ್ಲೇ ಇರು. ಭೂಪತಿ, ನಾನಂದ್ರೆ ನಿನ್ಗೆ ಅಷ್ಟು ಇಷ್ಟನಾ? ನನ್ ಬಗ್ಗೆ ಅಷ್ಟು ಕೇರ್ ಮಾಡ್ತೀಯಾ? ಹೇಳೋ, ಮನಸ್ಸಲ್ಲಿ ಇಷ್ಟು ಪ್ರೀತಿನ ಇಟ್ಕೊಂಡು ಹೊರಗಡೆ ನಾನು ನಿನ್ಗೆ ಏನು ಅಲ್ಲ ಅನ್ನೋ ಥರ ಯಾಕಿರ್ತೀಯಾ? ಯಾಕೆಲ್ಲ ಮುಚ್ಚಿಡ್ತೀಯಾ? ಅಮ್ಮ ಮಗಳು ಮುಗೀತು, ಆಗ ಹೋದವ್ರು ಈಗ ಬರ್ತಾ ಇದ್ದೀರೋ? ಸೀರೆ ತಗೊಳ್ಳೋದು ಸುಲಭ ಅಲ್ವಲ್ಲ ಅತ್ತೆ, ಅದಕ್ಕೆ ಹೊತ್ತಾಯ್ತು. ನನ್ ಮಗ ಪಾಪ ಸಾಲ ಸೋಲ ಮಾಡಿ ದುಡ್ಡು ತಂದು ಕೊಡ್ತಾನೆ, ನೀವ್ ಖಾಲಿ ಮಾಡಿ ಮಜಾ ಮಾಡಿ. ಅಜ್ಜಿ, ನಿನ್ ಹೊಟ್ಟೆನಲ್ಲಿ ಮೆಣಸಿನ್ಕಾಯಿ ಅರ್ಧಂಗಾಗಿದೆ ಅಂತ ನನಗೆ ಗೊತ್ತು. ನಿನ್ಗೆ ಅಂತಾನು ಒಂದು ಸೀರೆ ತಂದಿದ್ದೀನಿ. ನಾನು ನಿನ್ನ ಚಿಕ್ಕ ಮೊಮ್ಮಗಳ ತರ ಅಲ್ಲ, ಏನೇ ತಗೊಂಡ್ರು ನನ್ನ ಅಜ್ಜಿಗೂ ಒಂದಿರ್ಲಿ ಅಂತ ತರ್ತೇನೆ. ಅಯ್ಯೋ, ನಿನ್ ಬಾಯಿ ಹಲ್ವಾ ಹಾಕ, ನಿಜಾನೇನೆ ನಂಗೂ ತಂದಿದೀಯಾ? ತೋರ್ಸು ತೋರ್ಸು. ಅಮ್ಮ ಇಟ್ಕೊಳ್ಳಿ. ಎಷ್ಟ್ ಚೆನ್ನಾಗಿದೆಯೇ! ಎಂತ ಒಳ್ಳೆ ಬಣ್ಣ ಕಣೆ. ಆಹಾ, ನಿನ್ಗೂ ಸೀರೆ ಇದೆ ಅಂತ ಗೊತ್ತಾಗಿ ಮಾತಾಡೋ ದಾಟಿನೇ ಬದಲಾಗೋಯ್ತು. ಮಳ್ಳಿ ಅಜ್ಜಿ, ಬಾರಿ ಇದೆಯಾ ನೀನು. ಆಯ್ತಾಯ್ತು ತಗೋ, ಇದನ್ನೆಲ್ಲ ಜೋಪಾನವಾಗಿ ಒಳಗೆ ತೆಗ್ದಿಡು. ಆಮೇಲೆ ಈ ಉಳಿದಿರೋ ಚೇಂಜಿನ ನಿಮ್ಮ ಅಪ್ಪಂಗೆ ಕೊಟ್ಬಿಡು, ಆಯ್ತಾ? ಎಲ್ಲಿ ಎಲ್ಲಿ ನಿಮ್ ಸೀರೆಗಳನ್ನ ತೋರ್ಸು.
ನೋಡ್ ನಕ್ಷತ್ರ, ಇದನ್ನೆಲ್ಲ ನೀನು ಈಗ ಅರ್ಥ ಮಾಡ್ಕೊಂಡು ಕನ್ಸ್ಕೊಂಡ್ರೆ ಅದು ನನ್ನ ತಪ್ಪಲ್ಲ. ನಾನು ನೀನು ಮುಂಚಿನ ತರ ಇರೋದಕ್ಕೆ ಸಾಧ್ಯ ಇಲ್ಲ. ನನಗೆ ನಿನ್ನ ಮೇಲೆ ಆ ರೀತಿ ಭಾವನೆ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಓಕೆನಾ? ಕ್ಲಿಯರ್ ಅಲ್ವಾ? ನಿನ್ನ ಜೊತೆ ಒಂದು ಮಟ್ಟಿಗೆ ಚೆನ್ನಾಗಿದ್ದೀನಿ, ಮಾತಾಡ್ಕೊಂಡಿದ್ದೀನಿ ಅಂದ್ರೆ ಅದರ ಅರ್ಥ ನಾನು ಹಳೇದನ್ನೆಲ್ಲ ಮರೆತು ನಿನ್ನ ಜೊತೆ ಮೂವ್ ಆನ್ ಆಗಿದ್ದೀನಿ ಅಂತ ಅಲ್ಲ. ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತಾನೂ ಅಲ್ಲ. 24 ಗಂಟೆ ನಾನು ನೀನು ಜೊತೆಲೇ ಇರಬೇಕು. ದಿನ ಬೆಳಗ್ಗೆ ಎದ್ರೆ ನಿನ್ನ ಮುಖಾನೇ ನೋಡ್ಬೇಕು. ನೀನ್ ಮಾಡಾಕಿರೋದನ್ನೇ ತಿನ್ಬೇಕು ಅಂದ್ಮೇಲೆ ನನ್ನನ್ನು ನಾನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನಿನ್ನ ಬಗ್ಗೆ ಇಷ್ಟೆಲ್ಲ ಯಾಕೆ ಕೇರ್ ತಗೋತಾ ಇದ್ದೀನಿ ಅಂದ್ರೆ, ನೀನು ನನ್ನ ಫ್ಯಾಮಿಲಿಯಲ್ಲಿ ಒಬ್ಳು, ಹಾಗಾಗಿ ನೀನು ನನ್ನ ಜವಾಬ್ದಾರಿ ಅಂತ. ಸೊಸೈಟಿ ಕಣ್ಣಿಗೆ ನಾನು ನಿನ್ ಗಂಡ. ನಿನ್ಗೊಂದ್ ಚೂರ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ನಾನು ನನ್ನ ತಾಯಿ ನಮ್ಮಿಬ್ಬರನ್ನೇ ಪ್ರಶ್ನೆ ಮಾಡೋದು. ಹ್ಯುಮ್ಯಾನಿಟಿ, ಮಾನವೀಯತೆ ದೃಷ್ಟಿಯಿಂದ ನಾನು ನಿನ್ನ ಮೇಲೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದೀನಿ. ಪ್ರೀತಿಯಿಂದ ಅಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ರು ನಾನು ಅವ್ರನ್ನ ಇಷ್ಟೇ ಜೋಪಾನವಾಗಿ ನೋಡ್ಕೊತಿದ್ದೆ. ಅರ್ಥ ಮಾಡ. ನಾನ್ ಯಾವ್ದನ್ನು ಮರ್ತಿಲ್ಲ ನಕ್ಷತ್ರ. ಮರ್ತಿರೋ ತರ ನಟಿಸ್ತಾ ಜೀವನನ ಮುಂದೆ ತಡಿತಾ ಇದೀನಿ ಅಷ್ಟೇ.